इतना अघोरी व्यक्ति इस देश में कभी पैदा नहीं हुआ राजनीति, लेकिन जिस मिट्टी से औरंगजेब पैदा हुआ उसी मिट्टी से औरंगजेब का जन्म हुआ। ಪ್ರಧಾನಿ ಮೋದಿ ಅವರನ್ನ ಅಘೋರಿ ಇದ್ದ ಹಾಗೆ ಅವರನ್ನ ನೋಡಿದ್ರೆ ಭಯ ಆಗುತ್ತೆ. ಯಾಕಂದ್ರೆ ಅವರು ಔರಂಗಜೇಬ್ ಹುಟ್ಟಿದ ಮಣ್ಣಿಂದ ಬಂದವರು ಅಂತ ಶಿವಸೇನಾ ನಾಯಕ ಹಾಗೆ ಸಂಸದ ಸಂಜಯ್ ರಾವತ್ ಹೇಳಿಕೆಯನ್ನ ಕೊಟ್ಟಿದ್ದು, ಇದು ರಾಜಕೀಯದಲ್ಲಿ ವಿವಾದದ ಕಿಡಿ ಹೊತ್ತಿದ್ದು ಬಿಜೆಪಿ ಕೂಡ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದೆ. ಪುಣೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಸಂಜಯ್ ರಾವತ್, ಈ ದೇಶದ ರಾಜಕೀಯದಲ್ಲಿ ಇಂತಹ ಅಘೋರಿ ವ್ಯಕ್ತಿ ಹಿಂದೆಂದೂ ಹುಟ್ಟಿಲ್ಲ, ಹಿಂದೆಯೂ ಇಂತಹ ಕ್ರೂರಿ ಯಾರೂ ಹುಟ್ಟಲ್ಲ. ಈ ದೇಶ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಿವಿ ನರಸಿಂಹರಾವ್, ರಾಜೀವ್ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಳಾ ಸಾಹೇಬ್ ಠಾಕ್ರೆ ಅವರಂತಹ ಮಹಾನ್ ನಾಯಕರನ್ನ ಸೃಷ್ಟಿಸಿದೆ. ಆದರೆ ಮೋದಿಯವರ ಸಂಪೂರ್ಣ ಪಾತ್ರವನ್ನ ನೋಡಿದ್ರೆ ಅದು ಭಯ ಉಂಟು ಮಾಡುತ್ತೆ. ಅಂತಹ ವ್ಯಕ್ತಿ ಎಲ್ಲಿಂದ ಬಂದಿದ್ದಾನೆ? ಅವರು ಔರಂಗಜೇಬನನ್ನು ಉತ್ಪಾದಿಸಿದ ಅದೇ ಮಣ್ಣಿನಿಂದ ಬಂದವರು. ಔರಂಗಜೇಬ್ ಗುಜರಾತ್ನಲ್ಲಿ ಜನಿಸಿದವರು ಅಲ್ವಾ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾವತ್ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ಪ್ರಧಾನಿಯನ್ನ ಅಘೋರಿ ಮತ್ತು ಗುಜರಾತ್ ಅನ್ನ ಔರಂಗಜೇಬನ ನಾಡು ಅಂತ ಹೇಳೋ ಮೂಲಕ ರಾವತ್ ನರೇಂದ್ರ ಮೋದಿ ಅವರನ್ನ ಮತ್ತು ಗುಜರಾತ್ ರಾಜ್ಯವನ್ನ ಅಪಮಾನಿಸಿದ್ದು ಪ್ರತಿಪಕ್ಷಗಳು ತೀವ್ರ ಹತಾಶ ಮಟ್ಟವನ್ನ ತಲುಪಿದೆ ಅಂತ ಹೇಳಿದೆ. ಇದ್ರ ಬಗ್ಗೆ ಮಾತನಾಡಿರೋ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶೇಜಾದ್ ಪೂನವಾಲಾ, ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಮಿತಿ ಮೀರ್ತಾ ಇವೆ. ರಾಹುಲ್ ಗಾಂಧಿ ಕೂಡ ಮೋದಿ ವಿರುದ್ಧ 150ಕ್ಕೂ ಹೆಚ್ಚು ಅವಾಚ್ಯ ಶಬ್ದಗಳನ್ನು ಎಸೆದಿದ್ದಾರೆ. ಈಗ ಕಾಂಗ್ರೆಸ್ ಮಿತ್ರ ಪಕ್ಷ ಸಂಜಯ್ ರಾವತ್ ಅವಾಚ್ಯ ಪದಗಳನ್ನು ಬಳಸಿದ್ದಾರೆ. ಅವರು ಇನ್ನೂ ಮುಂದೆ ಹೋಗಿ ಗುಜರಾತ್ ರಾಜ್ಯವನ್ನೇ ಅವಮಾನಿಸಿದ್ದಾರೆ. ಇದು ಔರಂಗಜೇಬನ ನಾಡು ಅಂತ ಹೇಳಿದ್ದಾರೆ. ಇದು ಅವರ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಕಿಡಿಕಾರಿದ್ದಾರೆ. इतना अघोरी व्यक्ति इस देश में कभी पैदा नहीं हुआ राजनीति, इतना क्रूर कभी नहीं पैदा। इस देश में पंडित नेहरू, इंदिरा गांधी, लाल बहादुर शास्त्री, नरसिंह राव, राजीव गांधी, बाबा साहेब अम्बेडकर, बाला साहेब ठाकरे ऐसे बड़े बड़े महान नेता इस देश में इस मिट्टी में जन्मे हैं। लेकिन जब हम लोग मोदी का पूरा कैरेक्टर देखते हैं मोदी जी का, तो डर लगता है कि कहाँ से पैदा हो गए। लेकिन जिस मिट्टी से औरंगजेब पैदा हुआ उसी मिट्टी से वो लोग आए हैं। गुजरात में औरंगजेब का जन्म हुआ था ना। तो भी मनाया जा रहा है। औरंगजेब भी 4700 दिन सत्ता औरंगजेब 4732 दिन सत्ता पे बादशाह था। क्या करेगा? नेहरू से तुलना करेगा? मोदी से तुलना करेगा? पंडित नेहरू 16 साल से भी ज्यादा समय विश्व उसके सामने रखता है। मुझे असली विश्व गुरु चॉकलेट नहीं खाते, चॉकलेट लेके विदेश में नहीं घूमते। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.